ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಷಟ್ಪತಿಯೊಳಗೆ ಆ ಷಟ್ಪತಿ ಯಾವ ರೀತಿ ಲಕ್ಷಣಗಳು ಇರ್ತಾವೆ ಅನ್ನೋದನ್ನು ಒಂದು ಭಾಮಿನಿ ಷಟ್ಪತಿಯ ಉದಾಹರಣೆ ತೆಗೆದುಕೊಂಡು ಆ ಭಾಮಿನಿ ಷಟ್ಪತಿಯ ಒಟ್ಟಾರೆ ಲಕ್ಷಣಗಳ ಬಗ್ಗೆ ಇವತ್ತಿನ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಷಟ್ಪತಿ ಅಂದ್ರೆ ಅನ್ನೋದನ್ನು ತಿಳ್ಕೊಬೇಕು. ಷಟ್ಪತಿ ಅಂದರೆ ಏನಪ್ಪ ಅಂದ್ರೆ 6 ಪಾದಗಳುಳ್ಳ ಪದ್ಯವನ್ನು ಏನಂತ ಕರಿತಾವಪ್ಪ ಅಂದ್ರೆ ಷಟ್ಪತಿ ಅಂತಂದು ಕರಿತಾ ಹೋಗ್ತೀವಿ. ಎಷ್ಟು ಪಾದ? 6 ಪಾದಗಳುಳ್ಳ ಪದ್ಯವನ್ನು ಏನಂತ ಕರಿತಾವಪ್ಪ ಅಂದ್ರೆ ಷಟ್ಪತಿ ಅಂತ ಕರಿತಾವೆ. ಪಾದ ಅಂದರೆ ಏನಪ್ಪ ಅಂದ್ರೆ ಸಾಲು ಅಂತ ಕರಿತೀವಿ. ಸಾಲು ಅಂದರೆ ಏನಪ್ಪ ಅಂತ ಲೈನ್ ಅಂತ ಕರಿತೀವಿ. ಈ ರೀತಿಯಾದಂಥ ಪದದ ಅರ್ಥ. ವ್ಯಾಕರಣಾಂಶದೊಳಗೆ ಷಟ್ಪತಿಯೊಳಗೆ ಈ ಒಂದು ಪದವನ್ನು ಛಂದಸ್ಸಿನೊಳಗೆ ಲೈನ್ ಅಂತ ಸಾಲು ಅಂತ ಪದ ಬಳಕೆ ಕಡಿಮೆ ಮಾಡ್ತೀವಿ. ಇಲ್ಲಿ ವಿಶೇಷವಾಗಿ ಪಾದಗಳು ಅಂತಂದು ಹೆಚ್ಚಾಗಿ ಬಳಕೆಯನ್ನು ಛಂದಸ್ಸಿನೊಳಗೆ ಬಳಕೆ ಮಾಡೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಷಟ್ಪತಿಯೊಳಗೆ ಎಷ್ಟು ಒಟ್ಟಾರೆಯಾಗಿ 6 ಪಾದಗಳು ನೋಡ್ತಾ ಹೋಗ್ತೀವಿ. 1 ಮತ್ತು 2, 3 ಮತ್ತು 4 ಪಾದಗಳು ಸಮನಾಗಿದ್ದು, ಜೊತೆಗೆ 3 ಮತ್ತು 6ನೇ ಪಾದಗಳು ಇವು ಕೂಡ ಏನಾಗಿರ್ತವೆ ಸಮನಾಗಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ 1 ಮತ್ತು 2, 3 ಮತ್ತು 4 ಸಾಲುಗಳು ಏನಿರ್ತಾವಪ್ಪ ಅಂದ್ರೆ ಸಣ್ಣ ಸಾಲುಗಳಾಗಿತ್ತು. 3 ಮತ್ತು 6 ಸಾಲುಗಳು ಈ ಒಂದು ಮೇಲೆ ತಿಳಿಸಿದಲ್ಲ ಅದೇ ರೀತಿ 1.5 ಏನಾಗ್ತಾವಪ್ಪ ಅಂದ್ರೆ ದೊಡ್ಡದಾಗಿತ್ತು. ಈ ಒಂದು 3 ಮತ್ತು 6ನೇ ಒಂದು ಕೊನೆಯ ಸಾಲಿನೊಳಗೆ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಕುರು ಪದವನ್ನು ನೋಡ್ತಾ ಹೋಗ್ತೀವಿ. ಒಂದು ಕುರು ಪದವನ್ನು ಕಡ್ಡಾಯವಾಗಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಷಟ್ಪದಿಯೊಳಗೆ ಲಕ್ಷಣಗಳು ಷಟ್ಪದಿಯೊಳಗೆ 6 ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಒಂದನೇದು ಶರ ಷಟ್ಪತಿ, ಕುಸುಮ ಷಟ್ಪತಿ, ಮುಂದೇದು ಭೋಗ ಷಟ್ಪತಿ, ಜೊತೆಗೆ 4ನೇದು ಭಾಮಿನಿ, ಪರಿವರ್ತಿನಿ, ವಾರ್ಧಕ ಷಟ್ಪತಿಯನ್ನು ನೋಡ್ತೇವೆ. ಒಟ್ಟಾರೆಯಾಗಿ ಷಟ್ಪತಿಯೊಳಗೆ ಎಷ್ಟು ವಿಧಗಳು ಕಾಣ್ತಾ ಹೋಗ್ತಪ್ಪ ಅಂದ್ರೆ 6 ಯಾವಪ್ಪ ಅಂದ್ರೆ ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ತಿನಿ, ವಾರ್ಧಕ ಷಟ್ಪತಿಯನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಷಟ್ಪತಿಗಳು ಯಾವ ರೀತಿಯ ಒಂದು ಲಕ್ಷಣಗಳು ಇರೋದನ್ನು ನೋಡೋದಾದರೆ, ಒಂದನೇದು ಇಲ್ಲಿ ಭಾಮಿನಿ ಷಟ್ಪತಿಯನ್ನು ಉದಾಹರಣೆಯಾಗಿ ತೆಗೆದುಕೊಳ್ತಾ ಹೋಗ್ತೀವಿ. ಈ ಭಾಮಿನಿ ಷಟ್ಪತಿ ಯಾವ ರೀತಿ ಲಕ್ಷಣಗಳನ್ನು ನೋಡೋದಾದರೆ ಈ ರೀತಿಯಾದಂಥ ಒಂದು ವಿನ್ಯಾಸವನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಮೊದಲನೇದಾಗಿ ಷಟ್ಪತಿಯ ಲಕ್ಷಣಗಳು ಎಷ್ಟಪ್ಪ ಅಂದ್ರೆ ಭಾಮಿನಿ ಷಟ್ಪತಿ ಎಷ್ಟಿರ್ತದಪ್ಪ ಅಂದ್ರೆ 6 ಸಾಲಿನ ಒಂದು ಪದ್ಯವು ಷಟ್ಪದಿಯಾಗಿರೋದು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಇಲ್ಲಿ ಭಾಮಿನಿ ಕೂಡ 6 ಪಾದಗಳುಳ್ಳ ಒಂದು ಪದ್ಯವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಪಾದದೊಳಗೆ 1 ಮತ್ತು 2, 3 ಮತ್ತು 4 ಈ ಪಾದಗಳು ಸಮಾನಾಂತರವಾಗಿದ್ದು, 3 ಮತ್ತು 6ನೇ ಪಾದಗಳು ಏನಿರ್ತಾವಪ್ಪ ಅಂದ್ರೆ ಈ ಮೊದಲಿಗೆ ತಿಳಿಸಿರಲ್ಲ ಅದಕ್ಕಿಂತ ಒಂದೂವರೆ ಪಟ್ಟು ಹೆಚ್ಚಾಗಿರೋದನ್ನು ಗಮನಿಸ್ತಾ ಹೋಗ್ತೀವಿ. ವಿಶೇಷವಾಗಿ ಈ 3ನೇ ಪಾದ ಮತ್ತು 6ನೇ ಪಾದದ ಕೊನೆಯ ಅಕ್ಷರ ಏನಾಗಿರ್ತದಪ್ಪ ಅಂದ್ರೆ ಕುರು ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಸರ್ ಇಲ್ಲಿ ರೀ ಐತಲ್ಲ, ಇದು ಲಘು ಆಗ್ಬೇಕಂತ ಅಂದ್ರೆ ಷಟ್ಪದಿಯೊಳಗೆ ಒಂದು ನಿಯಮ ಇತ್ತು, ರೂಲ್ಸ್ ಐತಿ. ಏನಂತ ಐತಿ? 3 ಮತ್ತು 6ನೇ ಒಂದು ಪಾದದ ಕೊನೆಯ ಒಂದು ಪದ ಕಡ್ಡಾಯವಾಗಿ ಏನಿರಬೇಕು, ಕುರು ಇರಬೇಕು. ಹಾಗಾಗಿ ಇಲ್ಲಿ ಲಘು ಇದ್ರೂ ಕೂಡ ಏನಾಗ್ತದಪ್ಪ ಅಂದ್ರೆ ಕುರು ಆಗುವುದು ಷಟ್ಪದಿಯೊಳಗೆ ಮಾತ್ರ ಅನ್ನೋದು ಗಮನದಲ್ಲಿ ಇಟ್ಕೊಳ್ತಾ ಹೋಗ್ಬೇಕು. ಜೊತೆಗೆ ಈ ಒಂದು ಭಾಮಿನಿ ಷಟ್ಪದಿಯೊಳಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ವರ್ಗೀಕರಣವನ್ನು ಮಾಡ್ತಾ ಹೋಗ್ತಾರೆ. ಏನಂತ ವರ್ಗೀಕರಣ ಮಾಡ್ತಾ ಹೋಗ್ತಾರೆ? ಇಲ್ಲಿ 3 ಮತ್ತು 4 ರೀತಿಯ ವರ್ಗೀಕರಣವನ್ನು ಮಾಡ್ತಾ ಹೋಗ್ತಾರೆ. ನೋಡಿ, 3 4 3 4 3 4 3 4 3 4 3 4 3 4 ಕೊನೆಯದಾಗಿ ಕುರು ಚಿಹ್ನೆಯನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ಭಾಮಿನಿ ಷಟ್ಪದಿಯ ವಿನ್ಯಾಸ ಯಾವ ರೀತಿ ಐತಪ್ಪ ಅಂದ್ರೆ 3 4 3 4 ಅನ್ನೋದು ವ್ಯತ್ಯಾಸವನ್ನು 3 4 3 4 ಅನ್ನೋದು ಕಣಗಳ ಒಂದು ವಿಂಗಡಣೆಯನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಮೊದಲನೇ ಸಾಲಿನೊಳಗೆ ಎಷ್ಟು ಮಾತ್ರೆಗಳ ಸಂಖ್ಯೆ ನೋಡ್ತಾವಪ್ಪ ಅಂದ್ರೆ 14, 2ನೇ ಮಾತ್ರೆಗಳ ಸಂಖ್ಯೆ 14, 3ನೇದೊಳಗೆ 23. ಅದೇ ರೀತಿ ಇಲ್ಲಿ ಕೂಡ ನೋಡ್ತಾ ಹೋಗ್ತೀವಿ 14, 13. ಇದು ಇನ್ನೊಂದು ಮುಖ್ಯವಾಗಿ ಇದನ್ನು ಉತ್ತರಾರ್ಥ ಅಂತ ಹೇಳ್ತಾ ಹೋಗ್ತೀವಿ. ಇದು ಪೂರ್ವಾರ್ಥ ಅಂತ, ಇದು ಉತ್ತರಾರ್ಥ ಅಂತಂದು ವಿಭಾಗವನ್ನು ಮಾಡ್ತಾ ಹೋಗ್ತೀವಿ. ಇದು ಪೂರ್ವಾರ್ಥ, ಇದು ಉತ್ತರಾರ್ಥ. ಮೊದಲನೇ ಸಾಲಿನೊಳಗೆ
14 ಮಾತ್ರೆಗಳು, 2ನೇ ಸಾಲಿನೊಳಗೆ 14 ಮಾತ್ರೆಗಳು, 3ನೇ ಸಾಲಿನೊಳಗೆ 23 ಮಾತ್ರೆಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಮಾತ್ರೆಗಳನ್ನು 3-4 ವಿನ್ಯಾಸದ ಮೂಲಕ ಗಣ ವಿಭಜನೆಯನ್ನು ಮಾಡ್ತಾ ಹೋಗ್ತಾರೆ. ಪೂರ್ವಾರ್ಥದೊಳಗೆ ಒಟ್ಟಾರೆಯಾಗಿ 51 ಮಾತ್ರೆಗಳನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಉತ್ತರಾರ್ಥದೊಳಗೆ 51 ಮಾತ್ರೆಗಳನ್ನು ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ 102 ಮಾತ್ರೆಗಳು ಯಾವ ಒಂದು ಷಟ್ಪದಿಯೊಳಗೆ ನೋಡ್ತಾ ಹೋಗಪ್ಪ ಅಂದ್ರೆ ಭಾಮಿನಿ ಷಟ್ಪದಿಯೊಳಗೆ 102 ಮಾತ್ರೆಗಳನ್ನು ಒಟ್ಟಾರೆಯಾಗಿ ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಭಾಮಿನಿ ಷಟ್ಪದಿ ಮತ್ತು ಷಟ್ಪದಿಯ ಬಗ್ಗೆ ಲಕ್ಷಣಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟೆ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.